ಇನ್ನು ಪಾಪ್ನಾಶ್ ದೇವಾಲಯದ ಜೀರ್ಣೋದ್ಧಾರದ ಹೆಸರಿನಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಕ್ರೆಡಿಟ್ ವಾರ್ ನಡೀತಾ ಇದೆ. ಬೀದರ್ನ ಪಾಪ್ನಾಶ್ ದೇಗುಲದಲ್ಲಿ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಇವತ್ತು ಈ ವಿಚಾರವಾಗಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಅಭಿವೃದ್ಧಿ ವಿಚಾರದಲ್ಲಿ ಯಾರೇ ತಡೆ ಹಿಡಿದ್ರು ಅದು ಆಗಲ್ಲ. ಐತಿಹಾಸಿಕ ಪಾಪ್ನಾಶ್ ದೇವಾಲಯ ಅಭಿವೃದ್ಧಿಗಾಗಿ 22 ಕೋಟಿ ಅನುದಾನ ಬಂದಿದೆ. ಯಾರೇ ತಡೆ ಹಿಡಿದ್ರು ಅಭಿವೃದ್ಧಿಯನ್ನ ತಡೆಯಲು ಸಾಧ್ಯವಿಲ್ಲ. ದೇವಾಲಯವನ್ನ ಅಭಿವೃದ್ಧಿ ಮಾಡೇ ಮಾಡ್ತೀವಿ, ಜಿಲ್ಲೆಯನ್ನ ಪ್ರಗತಿಯತ್ತ ಕೊಂಡೊಯ್ತೀವಿ. ಆ ಶಿವ ಎಲ್ರಿಗೂ ಸದ್ಬುದ್ಧಿಯನ್ನ ನೀಡಲಿ ಅಂತ ಪರೋಕ್ಷವಾಗಿ ಭಗವಂತ್ ಖೂಬಾ ಅವರಿಗೆ ಟಾಂಗ್ ಅನ್ನ ಕೊಟ್ಟಿದ್ದಾರೆ ಈಶ್ವರ್ ಖಂಡ್ರೆ ಅವರು. 2 ವರ್ಷದ ಹಿಂದೆ ಖೂಬಾ ಅವರನ್ನ ಜನರು ತಿರಸ್ಕರಿಸಿ ಸೋಲಿಸಿದ್ದಾರೆ. ಅವರು ಘೋಷಣೆ ಮಾಡಿದ್ರೆ ಆವಾಗ್ಲೇ ಕೆಲಸ ಪ್ರಾರಂಭವಾಗಬೇಕಿತ್ತು. ಸದ್ಯ ಅವರು ಸಂಸದರಲ್ಲ. ನೆನೆಗುದಿಗೆ ಬಿದ್ದ ಕಾಮಗಾರಿಯನ್ನ ಸಾಗರ್ ಖಂಡ್ರೆ ಅವರು ದೆಹಲಿಗೆ ಹೋಗಿ ಅನುದಾನ ತಂದು ಪ್ರಾರಂಭ ಮಾಡಿದ್ದಾರೆ. 3 ಬಾರಿ ಕೇಂದ್ರ ಪ್ರವಾಸೋದ್ಯಮ ಸಚಿವರನ್ನ ಭೇಟಿಯಾಗಿ ಮನವಿಯನ್ನ ನೀಡಿದ್ದಾರೆ. ಹೀಗಾಗಿ ಅನುದಾನ ಬಂದಿದೆ. ಬಳಿಕ ರಾಜ್ಯ ಸರ್ಕಾರ ಅದನ್ನ ಟೆಂಡರ್ ಕರೆದು ಗುತ್ತಿಗೆಗೆ ನೀಡಿದೆ. ಆ ಕಾಮಗಾರಿ ಏನಾಗಿದೆ, ಎಷ್ಟು ಅನುದಾನ ಬಂದಿದೆ ಎಂದು ಜನರಿಗೆ ಗೊತ್ತಾಗಬೇಕಿದೆ. ಅದನ್ನೇ ತಿಳಿಸುತ್ತಿದ್ದೇವೆ. ಮೋದಿ ಅವರು ಟೆಂಡರ್ ಆಗದೆ ಗುತ್ತಿಗೆ ನೀಡದೆ ವರ್ಚುವಲ್ ಆಗಿ ಶಂಕುಸ್ಥಾಪನೆ ಮಾಡಿದ್ರು. ವರ್ಚುವಲ್ ಪೂಜೆ ಆದ್ಮೇಲೆ ಭೂಮಿ ಪೂಜೆ ಮಾಡಬಾರ್ದ ಅಂತ ಏನಾದ್ರೂ ಇದೆಯಾ? ಯಾರು ಮಾಡ್ತಿಲ್ವಾ? ಖರ್ಗೆ ಅವರು ಕೇಂದ್ರ ಸಚಿವರಾಗಿದ್ದಾಗ ಬೀದರ್ ಬೆಂಗಳೂರು ರೈಲನ್ನ ತಂದ್ರು. ಅದನ್ನೇ ಮೋದಿ ಅವರು ಬಂದು ಉದ್ಘಾಟನೆ ಮಾಡಿದ್ರು. ನಾವು ಬೇಡ ಅಂದ್ವಾ? ಯಾರು ಕೆಲಸ ಮಾಡ್ತಾರೆ ಅವರು ಸಾರ್ವಜನಿಕ ಜೀವನದಲ್ಲಿ ಇರ್ತಾರೆ. ಯಾರು ಬರೀ ಘೋಷಣೆ ಮಾಡ್ತಾರೋ ಅವರನ್ನ ಜನ ಮನೆಯಲ್ಲಿ ಕೂರಿಸ್ತಾರೆ. ಅನುದಾನ ಯಾರದೇ ಸ್ವತ್ತಲ್ಲ. ಅಭಿವೃದ್ಧಿ ಎನ್ನುವುದು ನಿರಂತರವಾಗಿ ನಡೆಯುತ್ತಿರುತ್ತದೆ. ರಾಜ್ಯ ಸರ್ಕಾರ ಪ್ರತಿ ವರ್ಷ ಕೇಂದ್ರಕ್ಕೆ 4.5 ಲಕ್ಷ ಕೋಟಿ ತೆರಿಗೆ ನೀಡುತ್ತೆ. ಈ ದೇವಾಲಯ ರಾಜ್ಯ ಸರ್ಕಾರದ ವ್ಯಾಪ್ತಿಗೆ ಬರುತ್ತದೆ. ಅದರಿಂದ ಅದನ್ನ ಅಭಿವೃದ್ಧಿ ಮಾಡುತ್ತಿದ್ದೇವೆ ಅಂತ ಈಶ್ವರ್ ಖಂಡ್ರೆ ಅವರು ತಿಳಿಸಿದ್ದಾರೆ. ಹಾಗಿದ್ರೆ ಉತ್ತರ ಕರ್ನಾಟಕ ವಾಹಿನಿ ಜೊತೆ ಮಾತನಾಡಿದಂತ ಈಶ್ವರ್ ಖಂಡ್ರೆ ಅವರು ಏನ್ ಹೇಳಿದ್ದಾರೆ ಬನ್ನಿ ಕ್ವಿಕ್ ಆಗಿ ನೋಡೋಣ. ಸುಮಾರು 22 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಪ್ರಗತಿ ಕಾರ್ಯಕ್ರಮ ನಡೀತದೆ. ಅಮೃತ್ನಲ್ಲಿ 5 ಕೋಟಿ ಮತ್ತೆ ರಹೀಂ ಖಾನ್ ಅವರು ನಾನು ಕೂಡಿ ಇದಕ್ಕೆ ಕೊಟ್ಟಿದ್ದೇವೆ. ಹೀಗಾಗಿ ಐತಿಹಾಸಿಕವಾದಂಥ ಈ ಒಂದು ಪುರಾತನ ದೇವಾಲಯದ ಅಭಿವೃದ್ಧಿ ಇವತ್ತು ಯಾರೇ ತಡೆ ಹಿಡಿದಿದ್ರೂ ಅಭಿವೃದ್ಧಿ ತಡಿಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಈ ದೇವಾಲಯದ ಅಭಿವೃದ್ಧಿ ಮಾಡ್ತೇವೆ. ಬೀದರ್ ಜಿಲ್ಲೆ ಅಭಿವೃದ್ಧಿ ಪಥದತ್ತ ತೆಗೆದುಕೊಂಡು ಹೋಗ್ತೇವೆ. ಆ ಶಿವ ಆ ದೇವರು ಇವತ್ತು ಎಲ್ಲರಿಗೆ ಸದ್ಬುದ್ಧಿ ಕೊಡಲಿ ಅಂತ ಹೇಳಿ ವಿನಂತಿ ಮಾಡುತ್ತೇನೆ. ಈಗ ಒಂದೇ ಒಂದಿದೆ, ಮಾನ್ಯ ಖೂಬಾರ್ ಅವರಿಗೆ 2 ವರ್ಷ ಕೆಳಗಡೆ ಜನ ಅವರಿಗೆ ತಿರಸ್ಕಾರ ಮಾಡಿ ಸೋಲಿಸಿದ್ದಾರೆ. ಅವ್ರಿಗೆ ಸಂಸದರಿಲ್ಲ. ಇವತ್ತು ಯಾವುದೇ ಒಂದು ಕಾರ್ಯಕ್ರಮ ಇರ್ಬೋದು, ಅದು ಘೋಷಣೆ ಆದರೆ ಪ್ರಾರಂಭ ಆಗಬೇಕಾಗಿತ್ತಲ್ಲ. ಮತ್ತು ಅವ್ರ ಕಾರ್ಯಕಾಲದಲ್ಲಿ ಪ್ರಾರಂಭ ಆಯಿತಾ? ಇವತ್ತು ಹೊಸ ಸಂಸದರು ಗೆದ್ದು ಬಂದ ಮೇಲೆ ದೆಹಲಿಗೆ ಹೋಗಿ ಶೆಖಾವತ್ ಅವರಿಗೆ ಭೇಟಿ ಮಾಡಿ ನೆನಗುದಿಗೆ ಬಿದ್ದಂಥ ಈ ಒಂದು ಕಾಮಗಾರಿಗೆ ಅನುದಾನ ಬಿಡುಗಡೆ ಮಾಡಿ ಅಂತ 3 ಸಲ ಭೇಟಿಯಾಗಿದ್ದಾರೆ. 3 ಸಲ ಭೇಟಿಯಾಗಿದ್ದ ಮೇಲೆ ಅನುದಾನ ಬಿಡುಗಡೆ ಆಗಿದೆ. ಅನುದಾನ ಬಿಡುಗಡೆ ಆದ ಮೇಲೆ ರಾಜ್ಯ ಸರ್ಕಾರದ ವತಿಯಿಂದ ಇವತ್ತೇನು ನಮ್ಮ ಟೂರಿಸಂ ಡಿಪಾರ್ಟ್ಮೆಂಟ್ ಇದೆ, ಇವತ್ತು ಪ್ರವಾಸೋದ್ಯಮ ಇಲಾಖೆ ವತಿಯಿಂದ ಇದಕ್ಕೆ ಟೆಂಡರ್ ಆಗಿದೆ. ಕ್ಯಾಬಿನೆಟಲ್ಲಿ ಬಂತು. ಅದಾದಮೇಲೆ ಮಾರ್ಚಲ್ಲಿ ಟೆಂಡರ್ ಆಯಿತು. ಜುಲೈಯಲ್ಲಿ ಇವತ್ತು ಗುತ್ತಿಗೆದಾರ ನೇಮಕ ಆಗಿದೆ. ಇವತ್ತು ಒಂದು ಸ್ವಲ್ಪ ವಿಳಂಬ ಮಾಡ್ದ. ಈಗ ಅದಕ್ಕೆ ನಾವು ಎಲ್ಲರಿಗೂ ಗೊತ್ತಾಗಬೇಕಲ್ಲ ಈ ಕಾಮಗಾರಿ ಇವತ್ತು ಏನು ನಡೀತಾ ಇದೆ, ಏನು ಅಭಿವೃದ್ಧಿ ಆಗ್ತಾ ಇದೆ, ಎಷ್ಟು ಅನುದಾನ ಬಂದಿದೆ, ಅದರಲ್ಲಿ ಏನಿದೆ. ಇವತ್ತು ನಾವೇನು ಹೇಳ್ತಾ ಇದ್ದೀವಿ ನೋಡಿ. ನಾವು ಒಂದೇ ನಿಮಿಷ ಕೇಳ್ರಿ, ಮಾನ್ಯ ಮೋದಿಜಿಯವರು ಇವತ್ತು ಇದಕ್ಕೆ ಟೆಂಡರ್ ಆಗದೆ ಗುತ್ತಿಗೆದಾರ ನೇಮಕ ಮಾಡದೆ ಅವರು ವರ್ಚುವಲ್ ಆಗಿ ಪೂಜೆ ಮಾಡಿದ್ದಾರೆ. ವರ್ಚುವಲ್ ಪೂಜೆ ಮಾಡಿದ ಮೇಲೆ ಭೂಮಿ ಪೂಜೆ ಆಗಲಿ, ಇದು ಪ್ರಗತಿ ಟೆಂಡರ್ ಆದಮೇಲೆ ಗುತ್ತಿಗೆದಾರ ನೇಮಕ ಮಾಡಿದ ಮೇಲೆ ಮಾಡಬಾರ್ದು ಅಂತ ಏನಾದರೂ ಇದೆಯಾ? ಯಾರು ಮಾಡ್ತಾ ಇಲ್ವಾ? ಇವತ್ತು ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಇವತ್ತು ಬೀದರ್ ಬೆಂಗಳೂರು ರೈಲು ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆಜಿಯವರು ರೈಲ್ವೆ ಸಚಿವರಾಗಿದ್ದಾಗ ಅವರು ಮಾಡಿದ್ದಂಥದ್ದು. ಮಾನ್ಯ ಮೋದಿಜಿಯವರು ಬಂದು ಉದ್ಘಾಟನೆ ಮಾಡಿದ್ರಲ್ಲ, ಬೇಡ ಅಂದಿವಾಗ. ಇವತ್ತು ಅದೇ ಕಾಲಕ್ಕೆ ಯಾರು ನೋಡಿ, ಯಾರು ಕೆಲಸ ಮಾಡ್ತಾರೆ ಅವರು ಸಾರ್ವಜನಿಕ ಜೀವನದಲ್ಲಿ ಇರ್ತಾರೆ. ಯಾರು ಬರೀ ಘೋಷಣೆ ಮಾಡ್ತಾರೆ ಅವ್ರಿಗೆ ಜನ ಮನೆಯಲ್ಲಿ ಕೂಡಿಸ್ತಾರೆ. ಅರ್ಥ ಮಾಡ್ಕೋಬೇಕು ನೋಡಿ, ನೀವು ಅರ್ಥ ಮಾಡ್ಕೊಳ್ಬೇಕು. ನೀವು ಮಾಧ್ಯಮದವ್ರು ಇದ್ದೀರಿ. ಅನುದಾನ ಏನಿದೆ ಯಾರದೇ ಸ್ವತ್ತಲ್ಲ. ಅಭಿವೃದ್ಧಿ ನಿರಂತರವಾಗಿ ನಡೀತದೆ. ರಾಜ್ಯ ಸರ್ಕಾರ 4.5 ಲಕ್ಷ ಕೋಟಿ ತೆರಿಗೆ ಕೇಂದ್ರಕ್ಕೆ ಕೊಡ್ತದೆ. ಈ ದೇವಾಲಯ ರಾಜ್ಯ ಸರ್ಕಾರದ ವ್ಯಾಪ್ತಿಯಲ್ಲಿ ಬರುತ್ತೆ, ನೆನ್ಪಿಟ್ಕೊಳ್ಳಿ. ಹೀಗಾಗಿ ಇವತ್ತು ನಮ್ಮ ಹಕ್ಕು ನಾವು ಪಡಿತಾ ಇದ್ದೇವೆ, ಅಭಿವೃದ್ಧಿ ಮಾಡ್ತಾ ಇದ್ದೇವೆ. ಬರೀ ಘೋಷಣೆ ಮಾಡಿದರೆ ಸಾಕಾಗೋದಿಲ್ಲ, ಪ್ರಗತಿ ತೋರಿಸ್ಬೇಕಾಗ್ತದೆ.
ಪ್ರಗತಿ ತೋರಿಸುವಂಥ ಒಂದು ಕೆಲಸ ಮಾನ್ಯ ಸಾಗರ್ ಖಂಡ್ರೆ ಅವರು ಮಾಡ್ತಾ ಇದ್ದಾರೆ, ನಮ್ಮ ಸರ್ಕಾರ ಮಾಡ್ತಾ ಇದೆ, ನಾನು ರಹೀಮ್ ಖಾನ್ ಮಾಡ್ತಾ ಇದ್ದಾವೆ, ನಮ್ಮ ಜನಪ್ರತಿನಿಧಿಗಳು ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಇತರರೆಲ್ಲರೂ ಸಹಕಾರ ಕೊಡ್ತಾ ಇದ್ದಾರೆ. ಅವರಿಗೂ ಬನ್ನಿಯಪ್ಪ ಪೂಜೆ ಮಾಡೋಣ ಅಂತ ಕರೆದಿದ್ದೇನೆ. ನೋಡಿ, ಯಾವುದೇ ಪೊಲೀಸರು ತಡೆಯೋ ಪ್ರಶ್ನೆ ಇಲ್ಲ, ಅವ್ರು ನಮಗೆ ತಡಿಲಿಕ್ಕೆ ಹೊಂಟಿದ್ದಾರೆ, ಅರ್ಥ ಮಾಡ್ಕೊಳ್ಳಿ. ನಾವು ಯಾರು ಅವರಿಗೆ ತಡೆಯುವಂಥ ಪ್ರಶ್ನೆ ಬರೋದಿಲ್ಲ. ಅವರಿಗೆ ಮುಕ್ತವಾಗಿ ಅವಕಾಶ ಇದೆ, ಬಂದು ಪೂಜೆ ಮಾಡ್ಕೊಳ್ಳಿ, ಅಭಿಷೇಕ ಮಾಡಲಿ. ನೀವು ಕೇಳಬೇಕಾಗಿತ್ತಲ್ಲ, ನಾವು 11 ಗಂಟೆಗೆ ಸಮಯ ತೊಗೊಂಡಿದ್ದೇವೆ, ನಮ್ಮ ಸಮಯನೇ ಬೇಕಾಗಿತ್ತು ಅವರಿಗೆ. ನಮ್ಮ ಸಮಯ ನೋಡ್ರಿ, ಈಗ ಯಾವ ಮನುಷ್ಯ ಅಪ್ರಸ್ತುತ ಇದ್ದಾನೆ ಅವನ ಬಗ್ಗೆ ಯಾಕೆ ಚರ್ಚೆ ಮಾಡ್ತೀರಿ? ಅವ್ರ ಬಗ್ಗೆ ಭಾಳ ಗೌರವ ಇದೆ, ನನಗೂ ಅವರಿಗೆ ಭಾಳ ಗೌರವ ಕೊಡ್ತಾ ಇದ್ದೇನೆ ಅಷ್ಟೇ. ಇನ್ನು ಪಾಪ್ನಾಶ್ ಜೀರ್ಣೋದ್ಧಾರದ ಕ್ರೆಡಿಟ್ ವಾರ್ ಬೀದರ್ ಜಿಲ್ಲೆಯಲ್ಲಿ ಮುಂದುವರೆದು ಈ ಸಂಬಂಧವಾಗಿ ಬೀದರ್ನಲ್ಲಿ ಸಂಸದ ಸಾಗರ್ ಖಂಡ್ರೆ ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ನಾನು ಸುಮಾರು ಸಾರಿ ದೆಹಲಿಗೆ ಹೋಗಿ ಕೇಂದ್ರ ಪ್ರವಾಸೋದ್ಯಮ ಸಚಿವರಿಗೆ ಮನವಿ ಮಾಡಿದ್ದೆ, ಹಾಗಾಗಿ ಅನುದಾನ ಬಿಡುಗಡೆ ಮಾಡಿದ್ರು. ನಂತರ ನಾನು ದೆಹಲಿಗೆ ಹೋಗಿ ಅವರಿಗೆ ಧನ್ಯವಾದ ತಿಳಿಸಿದ್ದೆ. ಉತ್ತಮವಾಗಿ ಕೆಲಸ ಮಾಡುವಂತೆ ಕೇಂದ್ರ ಸಚಿವರು ಬೆನ್ನು ತಟ್ಟಿ ಕಳಿಸಿದ್ರು. ಇವತ್ತು ಈ ಕಾಮಗಾರಿ ಎಲ್ರಿಗೂ ಪಕ್ಷಾತೀತವಾಗಿ ಬೆಂಬಲ ಕೊಡ್ತಾರೆ ಅಂತ ಅನ್ಕೊಂಡಿದ್ವಿ, ಆದ್ರೆ ಬಿಜೆಪಿಗರು ಇದನ್ನ ವಿರೋಧಿಸಿ ಪ್ರತಿಭಟಿಸುತ್ತಾರೆ ಅಂದ್ರೆ ಇದು ಆಶ್ಚರ್ಯಕರ ವಿಷಯ. ಅಭಿವೃದ್ಧಿ ಆಗ್ತಿಲ್ಲ ಅಂದಾಗ ಪ್ರತಿಭಟಿಸಲಿ, ಅಭಿವೃದ್ಧಿ ಆಗಿದ್ರು ಕೂಡ ಪ್ರತಿಭಟನೆ ಯಾಕೆ ಗೊತ್ತಾಗ್ತಾ ಇಲ್ಲ? ಅನುದಾನ ಸರ್ಕಾರದ್ದು, ಅದು ಜನರ ತೆರಿಗೆ ಹಣ, ನಾನು ಜನರ ಪ್ರತಿನಿಧಿಯಾಗಿ ಚಾಲನೆ ಕೊಡ್ತಿದ್ದೇನೆ, ಇದರಲ್ಲಿ ತಪ್ಪೇನಿದೆ? ಬಿಜೆಪಿ ಶಾಸಕರು ಇದನ್ನ ವಿರೋಧಿಸ್ತಿದ್ದಾರೆ. ಆದ್ರೆ ನನ್ನ ಪ್ರಶ್ನೆ ಅವರಿಗೆ, ರಸ್ತೆ ಚರಂಡಿಗಳನ್ನ ಗುತ್ತಿಗೆ ನೀಡಿದ ಬಳಿಕ ಅವರು ಚಾಲನೆ ನೀಡ್ತಾರೆ, ಅವರಿಗೊಂದು ನ್ಯಾಯ, ನನಗೊಂದು ನ್ಯಾಯನ? ನಾನು ಕೆಲಸ ಮಾಡುತ್ತಿರುವಾಗ ಬಿಜೆಪಿ ನಾಯಕರು ಬೆನ್ನು ತಟ್ಟಿ ಪ್ರೋತ್ಸಾಹ ನೀಡಬೇಕಿತ್ತು, ಅದನ್ನ ಬಿಟ್ಟು ಯಾಕೆ ಈ ರೀತಿ ವಿರೋಧವನ್ನ ಮಾಡ್ತಿದ್ದಾರೆ ಎಂದು ನನಗೆ ಅರ್ಥವಾಗ್ತಾ ಇಲ್ಲ ಅಂತ ಸಾಗರ್ ಖಂಡ್ರೆ ಅವರು ತಿಳಿಸಿದ್ದಾರೆ. ಸಾಗರ್ ಖಂಡ್ರೆ ಅವರು ಏನ್ ಹೇಳಿದ್ರು ಬನ್ನಿ ಕ್ವಿಕ್ ಆಗಿ ನೋಡೋಣ. ನಾನು ಸುಮಾರು ಸಲ ಹೋಗಿ ಗಜೇಂದ್ರ ಸಿಂಗ್ ಶೇಖಾವತ್ ಸರ್ ಅವರಿಗೆ ನಾನು ಹೋಗಿ ಭೇಟಿ ಮಾಡಿ ಅನುದಾನ ಬಿಡುಗಡೆ ಮಾಡ್ರಿ ಅಂತ ನಾನು ಕೇಳಿಕೊಂಡೆ. ಅದಾದ್ಮೇಲೆ ಅವರು ಅನುದಾನ ಬಿಡುಗಡೆ ಮಾಡಿದಾದ್ಮೇಲೆ ಮತ್ತೆ ನಾನು ಅವ್ರಿಗೆ ಧನ್ಯವಾದ ಹೇಳೋಕ್ಕೂ ಹೋಗಿದ್ದೆ. ಆಗಲೂ ಕೂಡ ಒಳ್ಳೇದಾಯಿತು, ಸರಿಯಾಗಿ ಮಾಡಿರಿ, ಚಲೋ ಮಾಡಿರಿ ಅಂತ ಅವರು ನನಗೆ ಬೆನ್ನು ತಟ್ಟು ಅವ್ರು ಕಳಿಸಿದ್ರು. ಅದಕ್ಕೆ ಇವತ್ತು ನ್ಯೂಸ್ ನಾವು ಕಾಮಗಾರಿ ಚಾಲನೆ ಮಾಡುವುದಕ್ಕೆ ಬಂದಿದ್ದೀವಿ. ನಮ್ಮದೇನು ನಾವು ಅನಿಸಿಕೆ ಏನಿತ್ತು ಅಂತಂದರೆ ಎಲ್ಲರೂ ಕೂಡ ಇದನ್ನು ಬೆಂಬಲ ಕೊಡ್ತಾರೆ, ಪಕ್ಷಾತೀತವಾಗಿ ಎಲ್ಲರೂ ಬೆಂಬಲ ಕೊಡ್ತಾರೆ ಅಂತ ನನ್ನ ಅನಿಸಿಕೆ ಇತ್ತು. ಆದರೂ ಕೂಡ ಈಗ ಪ್ರತಿಭಟನೆ ಅವ್ರು ಮಾಡ್ತಾರೆ ಅಂತಂದರೆ ಆಶ್ಚರ್ಯ ವಿಷಯ. ಅಭಿವೃದ್ಧಿ ಮಾಡ್ತಾ ಇಲ್ಲ ಅಂತಂದರೆ ಪ್ರತಿಭಟನೆ ಮಾಡಬೇಕು, ಅಭಿವೃದ್ಧಿ ಆಗ್ತಾ ಇದೆ ಅಂತಂದರೆ ಪ್ರತಿಭಟನೆ ಯಾಕೆ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ಮೊದಲನೇದು. ಎರಡನೇದು, ಈಗ ನೋಡಿ, ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಸಾಹೇಬ್ರು ಹೇಳಿದ್ದಾರೆ, ಅನುದಾನ ಏನಿದೆ ಸರ್ಕಾರದ ಅನುದಾನ. ಸರ್ಕಾರದ ಅನುದಾನ ಅಂತಂದರೆ ಜನರ ಕೊಟ್ಟಿರೋ ತೆರಿಗೆ. ಈಗ ಇದು ಜನರದೇ ಅದ, ಜನರ ಪ್ರತಿನಿಧಿಯಾಗಿ ನಾನು ಪೂಜೆ ಮಾಡ್ತಾಯಿದ್ದೀನಿ, ಕಾಮಗಾರಿ ಚಾಲನೆ ಕೊಡ್ತಾಯಿದ್ದೀನಿ, ಇದರಲ್ಲಿ ತಪ್ಪೇನಿದೆ? ಈಗ BJP ಶಾಸಕರು ಅವರು ಕೂಡ ವಿಡಿಯೋ ಮಾಡಿದ್ದಾರೆ. ನನಗೆ ಅವ್ರಿಗೆ ಒಂದೇ ಪ್ರಶ್ನೆ ಕೇಳ್ತೀನಿ, ಅವರು ಕೂಡ ರಸ್ತೆ ಕಾಮಗಾರಿ, ಕಟ್ಟಡ ಕಾಮಗಾರಿ ಅವ್ರು ಚಾಲನೆ ಕೊಡ್ತಾ ಇರುವಾಗ ಟೆಂಡರ್ ಆಗುತ್ತೆ, ಟೆಂಡರ್ ಆದಮೇಲೆ ಏಜೆನ್ಸಿ ಗುತ್ತಿದಾರ ಫಿಕ್ಸ್ ಆಗ್ತಾರೆ, ಫಿಕ್ಸ್ ಆಗಿ ಕಾಮಗಾರಿ ಪ್ರಾರಂಭ ಆಗೋ ಸಮಯದಲ್ಲಿ ಅವರು ಹೋಗಿ ಪೂಜೆ ಮಾಡ್ತಾರೆ. ಈಗ ಅವ್ರು ಮಾಡಿದರೆ ಸರಿ, ಅದೇ ನಾನು ಮಾಡ್ತಾಯಿದ್ದೀನಿ, ನಾನು ಮಾಡಿದರೆ ತಪ್ಪ? ಇದು ಎಂಥ ನ್ಯಾಯ? ಈಗ ನಾವು ಕೆಲಸ ಮಾಡ್ತಾಯಿದ್ದಂದ್ರೆ ಅವರು ಕೂಡ ಬೆನ್ನು ತಟ್ಟಿ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ಲತ್ತೀರಿ, ನಾವು ಕೂಡ ನಿಮ್ಮ ಜೊತೆ ಬರ್ತೀವಿ, ಇನ್ನೂ ಜಾಸ್ತಿ ಅನುದಾನ ತೊಗೊಂಡು ಬರೋಣ ಬೀದರ್ ಜಿಲ್ಲೆಗೆ, ಅಭಿವೃದ್ಧಿ ಕೆಲಸ ಮಾಡೋಣ ಅಂತ ಅವರು ಕೂಡ ಹೇಳಬೇಕು. ಅದ್ರ ಬದಲಾಗಿ ಅವರು ಯಾಕೆ ಈ ರೀತಿ ನಮಗೆ ವಿರೋಧ ಮಾಡ್ತಾ ಇದ್ದಾರೆ ಅಂತಂದ್ರೆ ನನಗಂತೂ ಗೊತ್ತಿಲ್ಲ. ಈಗ ಬ್ಯಾನರ್ ಹಾಕಿರೋದು ನಮ್ಮೆಲ್ಲ ಕಾರ್ಯಕರ್ತರು ಬ್ಯಾನರ್ ಹಾಕಿರೋದು, ಅದರಲ್ಲಿ ತಪ್ಪೇನಿದೆ? ಗಜೇಂದ್ರ ಸಿಂಗ್ ಶೇಖಾವತ್ ಅವ್ರದ್ದು ಬ್ಯಾನರ್ ಇದೆ, ಅದರಲ್ಲಿ ಅವರು ಕೂಡ ಕೇಂದ್ರ ಸಚಿವರು. ಈಗ ಬ್ಯಾನರ್ ಹಾಕೋದ್ರಲ್ಲಿ ತಪ್ಪೇನಿದೆ? ಈಗ ಅವರು ಕೂಡ ಬ್ಯಾನರ್ ಹಾಕ್ತಾರೆ, ರಾಜ್ಯದಿಂದ ನಾಯಕರು ಬರ್ತಾರೆ, ರಾಜ್ಯಾಧ್ಯಕ್ಷರು ಬರ್ತಾರೆ, ಬೇರೆ ಬೇರೆ ನಾಯಕರು ಬರ್ತಾರೆ, ಅವರು ಕೂಡ ಬ್ಯಾನರ್ ಹಾಕ್ತಾರೆ, ಎಲ್ರಿಗೂ ಬ್ಯಾನರ್ ಹಾಕುವಂತ ಹಕ್ಕಿದೆ, ಅದರಲ್ಲಿ ತಪ್ಪೇನಿದೆ? ಪಾಪ್ನಾಶ್ ದೇವಾಲಯದಲ್ಲಿ ಶಿವಲಿಂಗದ ದರ್ಶನವನ್ನ ಪಡೆದಿದ್ದಾರೆ ಸಚಿವ ಈಶ್ವರ್ ಖಂಡ್ರೆ, ರಹೀಮ್ ಖಾನ್ ಹಾಗೂ ಸಂಸದ ಸಾಗರ್ ಖಂಡ್ರೆ ಅವರು. ಶಿವಲಿಂಗಕ್ಕೆ ವಿಶೇಷ ಪೂಜೆಯನ್ನ ಮಾಡಿ ದೇವರಿಗೆ ನಮಸ್ಕರಿಸಿದ್ದಾರೆ ನಾಯಕರು. ನಂತರ ದೇವಸ್ಥಾನದ ಆವರಣದಲ್ಲಿ ಗುದ್ಲಿ ಪೂಜೆಯನ್ನ ಮಾಡಿ ಶಂಕುಸ್ಥಾಪನೆಯನ್ನ ನೆರವೇರಿಸಿದ್ದಾರೆ. ಪಾಪ್ನಾಶ್ ಪ್ರಸಾದ ನಿಲಯದ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಿದ್ದಾರೆ. ವಿರೋಧದ ಮಧ್ಯೆಯೂ ಕೂಡ ಶಂಕು
ಶಂಕುಸ್ಥಾಪನೆ ನೆರವೇರಿಸಿದ್ದಾರೆ ಸಚಿವರು, ಸಂಸದರು ಮತ್ತು ಜಿಲ್ಲೆಯ ಮುಖಂಡರು. ಇನ್ನು ತೀವ್ರ ಪ್ರತಿಷ್ಠೆಯಿಂದ ಬೆಳಗ್ಗೆಯಿಂದ ಹೈಡ್ರಾಮವಾಗಿದ್ದ ಶಂಕುಸ್ಥಾಪನೆ ವಿಚಾರ ಸಚಿವ ಈಶ್ವರ್ ಖಂಡ್ರೆ, ಸಂಸದ ಸಾಗರ್ ಖಂಡ್ರೆ, ಮಾಜಿ ಕೇಂದ್ರ ಸಚಿವ ಭಗವಂತ್ ಖೂಬಾ ನಡುವೆ ಕ್ರೆಡಿಟ್ ವಾರ್ ಜೋರಾಗಿ ನಡೆದಿತ್ತು. ಪಾಪ್ನಾಶ್ ದೇವಾಲಯದ ಪ್ರಸಾದ ನಿಲಯದ ಕಾಮಗಾರಿ ಫೈಟ್ಗೆ ಕೊನೆಗೂ ಮುಕ್ತಿ ಸಿಕ್ಕಿದೆ. ಹರ ಹರ ಮಹಾದೇವ್ ಎಂದು ಜೈಕಾರ ಹಾಕಿ ಶಂಕುಸ್ಥಾಪನೆಯನ್ನ ನೆರವೇರಿಸಿದ್ದಾರೆ ಸಂಸದ ಸಾಗರ್ ಖಂಡ್ರೆ ಅವರು. ಹಾಗಾಗಿ ಇವತ್ತು ಬಹಳಷ್ಟು ಕ್ರೆಡಿಟ್ ವಾರ್ ಇವತ್ತು ಅಲ್ಲಿ ನಡೆದಿರುವಂತಹದ್ದು. ರುದ್ರಾಯ ನಮಃ ಕಾಲಾಯ ನಮಃ ಕಲವಿಕರಣಾಯ ನಮೋ ಬಲಾಯ ನಮೋ ಬಲಪ್ರಮದನಾಯ ನಮಃ ಸರ್ವಭೂತಮನಾಯ ನಮೋ ಮನೋಮನಾಯ ನಮಃ ಅಘೋರೇಭ್ಯೋ ತಘೋರೇ. ಒಂದು ಖುಷಿ ತಗೋರಿ. ಕೋಟೆ ಬಾಬಾ ಭಗವಾನ್ ಕಿ ಹರ ಹರ ಮಹಾದೇವ್, ಹರ ಹರ ನಮ್ದು ವಿಷಯ ಧರ್ಮದ ಕಲ್ಪನೆ ಇದೆ ಸರ್. ನಮ್ಮಂತ ವ್ಯಕ್ತಿತ್ವದ ಸರ್ ಸ್ವಲ್ಪ ಹತ್ರ ಬನ್ನಿ ಮ್ಯಾಮ್. ಸಿರಿನುಡಿಯ ದೀಪ ಒಲವೆತ್ತಿ ತೋರುವ ದೀಪ, ಅಚ್ಚೇವು ಕನ್ನಡದ ದೀಪ, ಅಚ್ಚೇವು ಕನ್ನಡದ ದೀಪ. ಬಸವೇಶ್ವರ ಮಧ್ವರ ದಿವ್ಯಾರಣ್ಯ ರತ್ನ ಷಡಕ್ಷರಿ ಪೊನ್ನ ಪಂಪಲ ಕುಮಿಪತಿ ಜನ್ನ ಕುಮಾರ ವ್ಯಾಸರ ಮಂಗಳ ಧಾಮ ಭಜನನಿಯತನು ಜಾತಿ ಕೈಲಪ ವೈಸಳರಾಳಿದ ನಾಡಿ ಕಂಕಣ ಜಕಣರ ಲಿಂಚಿನ ಬೀಡಿ ಕೃಷ್ಣ ಶರಾವತಿ ತುಂಗ ಕಾವೇರಿಯ ವನರಂಗ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರು ಹೋಲುವ ದೊರೆಗಳ ಧಾಮ ಗಾಯಕ ವೈಣಿಕರ ರಾಮ ಕನ್ನಡ ನುಡಿ ಕುಣಿದಾಡುವ ಗೇಹ ಕನ್ನಡ ಪ್ರೌಢತ ಸಚಿವರು ಹಾಗೂ ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಸಚಿವರು ಇವರಿಗೆ ಇಲಾಖೆ ವತಿಯಿಂದ ಸರ್ ಸರ್ ಸ್ವಲ್ಪ ಸೈಡಿನಾಗಿ ಸರ್ ಸ್ವಲ್ಪ ಸೈಡಾಗಿ ಎಲ್ಲದು ನಾವು ಕೂಡ ಇಲಾಖೆ ವತಿಯಿಂದ ಮತ್ತು ತಮಿಳು ವತಿಯಿಂದ ನನ್ನ ವತಿಯಿಂದ ಸ್ವಾಗತ ಕೋರ್ತಾ ಮತ್ತು ಸನ್ಮಾನ್ಯ ಶಾಸಕರು ವಿಧಾನ ಪರಿಷತ್ ಇವರಿಗೂ ಕೂಡ ಇಲಾಖೆ ವತಿಯಿಂದ ಸ್ವಾಗತ ಮತ್ತು ಸನ್ಮಾನವನ್ನು. ಪಾಪ್ನಾಶ್ ದೇವಸ್ಥಾನದ ಜೀರ್ಣೋದ್ಧಾರ ಕಾಮಗಾರಿಗೆ ಬಿಜೆಪಿ ವಿರೋಧದ ವಿಚಾರವಾಗಿ ಬೀದರ್ನಲ್ಲಿ ಸಚಿವ ರಹೀಂ ಖಾನ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಭಗವಂತ್ ಖೂಬಾ ಅವರು 10 ವರ್ಷ ಸಂಸದರಾಗಿ ಏನು ಕೆಲಸ ಮಾಡಿದ್ರು, ಡಬಲ್ ಇಂಜಿನ್ ಸರ್ಕಾರವನ್ನ ಇಟ್ಕೊಂಡು ಎಷ್ಟು ಇಂಡಸ್ಟ್ರಿಗಳನ್ನ ತಂದ್ರು, ಅವರಿಗೆ ಒಂದು ಕಾರ್ಖಾನೆ ತರಲು ಆಗಿಲ್ಲ, ಅವರಿಗೆ ಶಬಾಷ್ಗಿರಿ ಕೊಡ್ಬೇಕಾ? 3 ಸಾರಿ ದೆಹಲಿಗೆ ಹೋಗಿ ಅನುದಾನ ತಂದಿದ್ದು ಸಾಗರ್ ಖಂಡ್ರೆ ಅವರು ತಂದಿದ್ದೆ, ಅವರು ಅನುದಾನ ತಂದಿದ್ದು ಅವರು
ಅನುದಾನ ಆಗ್ಲೇ ಬರಬೇಕಿತ್ತು. ಈಗ ಹೇಗೆ ಬಂತು? ಸಿದ್ದರಾಮಯ್ಯ ಅವರು ಶಂಕುಸ್ಥಾಪನೆ ಮಾಡಿ ಅನುದಾನ ಕೊಟ್ಟ ಕಾಮಗಾರಿಯನ್ನ ಯಡಿಯೂರಪ್ಪನವರು ಉದ್ಘಾಟಿಸಿದ್ರು. ನಾವು ಮಾಡಿದ ಕಾಮಗಾರಿಯನ್ನ ಯಡಿಯೂರಪ್ಪನವರು ಸುಣ್ಣ ಹಚ್ಚಿ ಉದ್ಘಾಟಿಸಿದ್ರು. ಖೂಬಾ ಅವರು ಅಧಿಕಾರಾವಧಿಯಲ್ಲಿ ಒಂದು ಕಾರ್ಖಾನೆಯನ್ನು ಕೂಡ ತರದೆ ಕಾಲಹರಣ ಮಾಡಿದ್ದಾರೆ. ಆದ್ರೆ ಈಗ ಸುಮ್ಮನೆ ಮಾತನಾಡುತ್ತಿದ್ದಾರೆ. ಮಾಜಿ ಕೇಂದ್ರ ಸಚಿವ ಭಗವಂತ್ ಖೂಬಾ ವಿರುದ್ಧ ಸಚಿವ ರಹೀಂ ಖಾನ್ ಕೂಡ ಇವತ್ತು ವಾಗ್ದಾಳಿಯನ್ನ ನಡೆಸಿರುವಂತದ್ದು. ಹಾಗಿದ್ರೆ ರಹೀಂ ಖಾನ್ ಏನ್ ಹೇಳಿದ್ರು ಬನ್ನಿ ಕ್ವಿಕ್ ಆಗಿ ನೋಡೋಣ. ಒಂದು ಇಂಡಸ್ಟ್ರಿ ಏನೋ ತಂದಿದ್ದಾರೆ ಅಂತ ಖೂಬಾ ಅವರು ಬೀದರ್ನಲ್ಲಿ 10 ವರ್ಷದಿಂದ ಡಬಲ್ ಇಂಜಿನ್ ಸರ್ಕಾರ ಇತ್ತು. ಏನೋ ಒಂದು ಇಂಡಸ್ಟ್ರಿ ತಂದಿದ್ದಾರೆ, ಆ ಥರ ಏನೋ ಸ್ಟ್ರೈಕ್ ಮಾಡಿದ್ರು ಅವರಿಗೆ ಶೋಭಾ ಕೊಡ್ತದೆ. ನಾವು 100 ಕೋಟಿದು ಕೆಲಸ ಮಾಡಿದ್ದೆವು, ಹಾಸ್ಪಿಟಲ್ ಮಾಡಿದ್ದೆವು, DC ಆಫೀಸಿಗೆ 100 ಕೋಟಿದು ನಡೀಲಿರ್ತದೆ. ಅದು ಬ್ಯಾನರ್ ಯಾರೋ ಕಾರ್ಯಕರ್ತ ಹಾಕಿದ್ದಾರೆ. ಒಂದು ಇಂಡಸ್ಟ್ರಿ ತಂದಿಲ್ಲ, ಏನೋ ಇಂಡಸ್ಟ್ರಿ ತಂದಿದ್ದಾರೆ, ಅವ್ರಿಗೆ ಏನೋ ಶಬಾಷಿ ಕೊಡ್ಬೇಕು. ಏನೋ ದೇವಸ್ಥಾನ ಸಾಗರ್ ಅವ್ರು ತಂದಿದ್ದಾರೆ 3 ಸಲ. ಅವ್ರು ತರಬೇಕಂದ್ರೆ ಈಗ ಅವ್ರ ಪೀರಿಯಡ್ನಲ್ಲಿ ತರಬೇಕಂದ್ರೆ ಅವಾಗೆ ತರಬೇಕಿತ್ತು, ಅವಾಗೆ ತಂದಿಲ್ಲ. ಈಗ ಬೀದರ್ನಲ್ಲಿ ಓಲ್ಡ್ ಸಿಟಿನಲ್ಲಿ ಹಾಸ್ಪಿಟಲ್ ಸಿದ್ದರಾಮಯ್ಯ ಸಾಹೇಬರು ಉದ್ಘಾಟನೆ ಫೌಂಡೇಶನ್ ಹಾಕಿದ್ರು. ಆ ಕಂಪ್ಲೀಟ್ ಆದ್ರ ಮೇಲೆ ಎಲ್ಲ ದುಡ್ಡು ಎಲ್ಲ ಕೊಟ್ಟು ಎಲ್ಲ ಕಂಪ್ಲೀಟ್ ಆದರು. ಸಿದ್ದರಾಮಯ್ಯ ಅವರು ಕೊಟ್ಟರು, ಯಡಿಯೂರಪ್ಪ ಅವರು ಬಂದು ಲಾಸ್ಟ್ಗೆ ಉದ್ಘಾಟನೆ ಮಾಡಿದ್ರು. ದುಡ್ಡು ಕೊಟ್ಟರು ಸಿದ್ದರಾಮಯ್ಯ ಸಾಹೇಬರು, ಫೌಂಡೇಶನ್ ಇಷ್ಟೊಂದು ಹಾಕಿದ್ರು ಸಿದ್ದರಾಮಯ್ಯ ಸಾಹೇಬರು. ನಮ್ಮ ಸರ್ಕಾರ ಇತ್ತು, ಲಾಸ್ಟ್ ಕಂಪ್ಲೀಟ್ ಆದ್ರ ಮೇಲೆ ಲಾಸ್ಟ್ ಮೂಮೆಂಟ್ನಲ್ಲಿ ನಾನು 2-3 ಸಲ ಉದ್ಘಾಟನೆ ಮಾಡಾರಿ ಅಂತ ಆವಾಗ ನಮ್ಮ ಬಂಡಪ್ಪ ಸಾಹೇಬರು ಇನ್ಚಾರ್ಜ್ ಮಿನಿಸ್ಟರ್ ಇದ್ದರು. ಅದು ಲೇಟ್ ಆಯ್ತು 6 ಮಂತ್. ಆವಾಗ BJP ಗೌರ್ಮೆಂಟ್ ಬಂದರು, ಬರೀ ಚುನಾ ಹೊಡೆದು ಯಡಿಯೂರಪ್ಪ ಅವರು ಉದ್ಘಾಟನೆ ಮಾಡಿದ್ರು. ಏನು ಬೀದರ್ನಲ್ಲಿ 2-3 ಇಂಡಸ್ಟ್ರಿ ಬರಬೇಕಿತ್ತು, ಡಬಲ್ ಇಂಜಿನ್ ಸರ್ಕಾರ ಇತ್ತು. ಸುಮ್ಮನೆ